Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳಿದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನು? ಅದೇನು ಹೇಳಿ ಕೇಳಿ ಮಾಡ್ಬೇಕು? ಯಾಕೆ ದಿನ ಮಾಡೋದಿಲ್ವಾ? ನೋಡಿ, ನೀವು ಅದೇನು ಹೇಳ್ತಾರೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದರೆ ನಾವೆಲ್ಲ ಸ್ನೇಹಿತರು ಸೇರಲೇಬಾರ್ದಾ? ಯಾವ್ದ್ರದ್ದು ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ನೋಡಿ, ಖರ್ಗೆ ಸಾಹೇಬ್ರು ಯಾವುದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಯಾವುದು ಸರ್? ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಆಯಿತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ? ಆಯ್ತು ರೀ, ಇಲ್ಲ, ಈಗ CMಗೂ ಭೇಟಿಯಾದೆ, DCMಗೂ ಭೇಟಿಯಾದೆ, ಹೌದಾ? ನಿಮ್ಮ ಸಮ್ಮುಖದಲ್ಲೇ ಭೇಟಿಯಾಗಿದ್ದೀನಲ್ಲ. ನಿಮ್ಮ ಕ್ಯಾಮ್ರಾಗಳು ಬಿಡ್ತಾವ ನಮಗೆ? ಇವತ್ತು ಬೆಳಿಗ್ಗೆ CM ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು DCM ಮನೆಗೆ ನಮ್ಮ ಇಲಾಖೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರು, DCM ಮತ್ತು CMಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಸರ್ ಭೇಟಿ ಆಗಲಿ ನಾನು? ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರು. ಅವರು ನಮ್ದಿಡ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ಅವ್ರು ಕೇಳಿದ್ರೆ ಹೇಳ್ತೀವಿ, ಆದರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಹೋದ ವಾರ. ಮತ್ತೇನು ಹೊಸದೇನು ಹೇಳಿ? ನೋಡಿ, ಇಲ್ಲ, ಇದು ಯಾರು ಹೇಳಿದ್ರು? ಇದು ನಿಮ್ಮ ಸುದ್ದಿ ಎಲ್ಲಿಂದ ಸಿಗ್ತಾವೆ ನನಗೆ ಗೊತ್ತಿಲ್ಲ ಸರ್. ಈಗ ನನಗೆ ಗೊತ್ತಿರಲಾರ್ದ ಸುದ್ದಿ, CM ಅವ್ರಿಗೆ ಗೊತ್ತಿರಲಾರ್ದ ಸುದ್ದಿ, DCM ಗೊತ್ತಿರಲಾರ್ದ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂಥ ಸುದ್ದಿ, ಅದು ನಿಮ್ಗೆ ಹೆಂಗೆ ಗೊತ್ತಾಗ್ತದೋ ನನಗೆ ಗೊತ್ತಿಲ್ಲ. ನಿಮ್ಮ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಏನು ಕೆಟ್ಟ ಇಲ್ಲ ಅಂತ ಅವರಿಬ್ರು ಹೇಳಿದ್ಮೇಲೆ ಸರಿ. ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ. ಅದೇನಂದ್ರು CM ಅವರು, ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ CM ಅವರು. ಮತ್ತು ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ when there is no war, when there is peace, ನೀವು ಯಾಕೆ ಈ ಶಾಂತಿಯನ್ನ ಕದಲಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ತೋರಿಸ್ತೀವಿ. ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂಥ ಪ್ರಕ್ರಿಯೆ. BJP ಅವರಿಗೆ ಯಾಕೆ ಇಷ್ಟ ಹತ್ರ? ಅವರು ಲೈಫ್ನಲ್ಲಿ ಒಂದ್ಸರಿ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದ್ದಾರಾ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದ್ದಾರಾ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ಟರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರಾ? ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರಾ? ಇವಾಗ ನಾವು ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲಲ್ಲಿ. ಈ ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲಿಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದು ಇತಿಹಾಸ ಅವ್ರದ್ದಿದೆ. ಅವರಿಂದ ನಾವು ಕಲಿಬೇಕಾ? ಸೊ ಇವೆಲ್ಲನೂ ಕೂಡ ದಯವಿಟ್ಟು BJP ಅವರ ಹತ್ರ ನಮ್ಮ ಹತ್ರ ಕಲಿಯೋದೇನಿಲ್ಲ. ಅವ್ರೇನು ವಿರೋಧ ಪಕ್ಷವಾದ ಆಗಿ ಅವ್ರೇನು ಹೇಳ್ತಾರೆ ಮಾಡ್ಕೊಳ್ಳಿ. ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ CM DCM ಹೇಳಿದ್ಮೇಲೆ ನಮ್ಮಂಥವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? BJP ಅವ್ರಿಗೆ ಉತ್ತರ ಕೊಡ್ತಾ ಇರೋದು ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.